ಹಲೋ ನಮಸ್ಕಾರ ಸ್ನೇಹಿತರೆ. ಶಕುಂತಲಾ ಮೋಸದ ಆಟಕ್ಕೆ ನಿಜಕ್ಕೂ ಕೂಡ ಭೂಮಿ ಗೌತಮ್ರ ಬದುಕಿ ಬಲಿಯಾಗ್ತದೆ. ಏನಾಯ್ತು ಏನು ಗೊತ್ತಾ, ಇಲ್ಲಿ ನಿಜಕ್ಕೂ ಭೂಮಿಗೆ ಕ್ಯಾನ್ಸರ್ ಇರ್ತಕ್ಕಂಥದ್ದು ನಿಜಾನ, ಏನಾಯಿತು ಇದೆಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಕುಂತಲಾ ಬದಲಾಗಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ, ಹಾಗೆ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅದರಲ್ಲೂ ಭೂಮಿ ಮಾತ್ರ ಶಕುಂತಲಾನ ತುಂಬಾನೇ ನಂಬ್ಕೊಂಡಿದ್ರು. ತನಗೆ ಅಷ್ಟೆಲ್ಲ ಮೋಸ ಮಾಡಿ ತನ್ನ ಗಂಡನ್ನ ದೂರ ಮಾಡಿ ಮಕ್ಕಳನ್ನ ತನ್ನಿಂದ ದೂರ ಮಾಡಿದ್ರೂ ಕೂಡ ಶಕುಂತಲಾನ ಭೂಮಿ ಕ್ಷಮಿಸಿ ಒಪ್ಕೊಂಡಿದ್ರು. ನಂಬಿಕೆಯನ್ನ ಕೂಡ ಶಕುಂತಲಾ ಗಳಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಖಂಡಿತ ಶಕುಂತಲಾ ತನ್ನ ಆಟದಲ್ಲಿ ಜಯಭೇರಿಯನ್ನೇ ಬಾರಿಸಿದ್ದಾರೆ. ಯಾಕಂದ್ರೆ ಶಕುಂತಲಾ ಎಷ್ಟೆಲ್ಲ ಮೋಸ ಮಾಡಿದ್ರು, ಎಷ್ಟೆಲ್ಲ ಬದುಕಲ್ಲಿ ಆಟ ಆಡಿದ್ರು, ಯಾರ ಬದುಕಲ್ಲಿ ಶಕುಂತಲಾ ಆಟ ಆಡಿದ್ರೋ ಅವ್ರು ಎಲ್ಲರೂ ಕೂಡ ಇವತ್ತು ಶಕುಂತಲಾನ ನಂಬ್ಕೊಂಡಿದ್ದಾರೆ. ನಿಜಕ್ಕೂ ಅವರ ನಂಬಿಕೆಯನ್ನ ಗಳಿಸ್ಕೊಂಡಿದ್ದಾರೆ ಶಕುಂತಲಾ. ಇದಕ್ಕೆ ಕಾರಣ ಇವರ ಒಂದು ಪರ್ಫಾರ್ಮೆನ್ಸು ಅಥವಾ ಅವರ ಒಳ್ಳೆತನನೋ ಖಂಡಿತ ಹೇಳಲಿಕ್ಕಾಗೋದಿಲ್ಲ. ನಿಜಕ್ಕೂ ಹೇಳಬೇಕು ಅಂದರೆ ಶಕುಂತಲಾ ಯಾರ್ಯಾರ ಬದುಕಲ್ಲಿ ಆಟ ಆಡಿದ್ರೋ ಅವರ ಒಂದು ಒಳ್ಳೆತನನೇ ಇವತ್ತು ಶಕುಂತಲಾ ಅಸ್ತ್ರವಾಗಿತ್ತು. ಅವರ ಒಂದು ಒಳ್ಳೆತನನೇ ಇಲ್ಲಿ ಇವತ್ತು ವೀಕ್ನೆಸ್ ಆಗಿ ಹೋಗಿದೆ. ಅದೇ ಕಾರಣಕ್ಕೆ ಶಕುಂತಲಾ ಗೌತಮ್ ಬದುಕಲ್ಲಿ ಮತ್ತೆ ಆಟ ಆಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇಷ್ಟು ದಿನ ಶಕುಂತಲಾ ಒಳ್ಳೆಯವರು ಅಂತ ಅನ್ಕೊಂಡು ಬಂದಂತಹ ಜಯದೇವ್ಗೂ ಕೂಡ ನಿಜಕ್ಕೂ ದೊಡ್ಡ ಶಾಕೆ ಕಾದಿತ್ತು. ಅಮ್ಮ ಇನ್ನೂ ಬದಲಾಗಿಲ್ಲ ಅನ್ನೋದು ಗೊತ್ತಾಯಿತು. ಅಮ್ಮ ಬದಲಾಗಿಲ್ಲ ಅನ್ನೋದು ಗೊತ್ತಾಗ್ತಿದ್ದಾಗೆ ಜಯದೇವ್ ನನ್ನ ಮಾಮ್ಸ್ ನನ್ನ ಪಕ್ಕದಲ್ಲಿದ್ದಾರೆ, ಇನ್ನು ಜಯದೇವ್ನ ಹೊಸ ಆಟ ಶುರುವಾಗತ್ತೆ ಅಂತ ಏನೋ ಹೇಳಿದರು. ಆದರೆ ತಾನು ಮಾಡ್ಕೊಂಡಿರೋ ಮತ್ತೆ ಇಲ್ಲಿ ಮತ್ತೊಂದು ಮಹಾನ್ ತಪ್ಪನ್ನೇ ಮಾಡೋ ಸಂದರ್ಭ ಬಂದ್ಬಿಟ್ಟಿದೆ. ಯಾಕಂದ್ರೆ ಅವತ್ತು ದಿಯಾ ಮತ್ತೆ ಬಾಡಿ ಗಾರ್ಡ್ ಕಥೆಯನ್ನ ಮುಗಿಸಿದಂತ ಜಯದೇವ್ ಇವತ್ತು ದಿಯಾ ಬಾಯ್ ಫ್ರೆಂಡ್ ಕಥೆಯನ್ನ ಕೂಡ ಮುಗಿಸ್ಬೇಕಾಗಿತ್ತು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾಕಂದ್ರೆ ಬಾಯ್ ಫ್ರೆಂಡ್ ಬಂದು ದಿಯಾ ಕಾಣಿಸ್ದೇ ಇರುವುದಕ್ಕೆ ಕಾರಣ ನೀನೇನೆ. ಯಾಕಂದ್ರೆ ದಿಯಾ ಸಾಕಷ್ಟು ಬಾರಿ ಹೇಳಿದ್ದು ನೀನೇ ಅವಳಿಗೆ ತುಂಬಾ ತೊಂದರೆ ಕೊಟ್ಟಿದ್ಯಾ ಅಂತ. ನನಗೆ ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ, ಓವರ್ ಎಕ್ಸೈಟ್ಮೆಂಟ್ ಮಾಡಿ ಹೇಳ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನೋಡ್ತಾ ಇದ್ರೆ ಖಂಡಿತ ನಿಜಕ್ಕೂ ನಿನ್ನಿಂದ ದಿಯಾಗೆ ತೊಂದರೆ ಆಗಿದೆ ಅನ್ನಿಸ್ತದೆ. ಅವಳು ಹೇಳಿದ್ದೆಲ್ಲ ನಿಜ ಅಂತ ಹೇಳಿ ಅನ್ನಿಸ್ತದೆ. ಖಂಡಿತವಾಗ್ಲೂ ಕೂಡ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ, ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕಿಸಿ ಸತ್ಯನ ಬಾಯ್ ಬಿಡಿಸ್ತೀನಿ ಅಂತ ಹೇಳಿದ್ರು. ಇದರಿಂದಾಗಿ ಜಯದೇವ್ಗೆ ಅನಿಸಿದ್ದು ಇವನ್ ಕಥೆಯನ್ನು ಕೂಡ ಮುಗಿಸ್ಬೇಕಾಗಿತ್ತು, ಎಡವಟ್ ಮಾಡ್ಕೊಂಡೆ ಅಂತ ಹೇಳಿ. ತದನಂತರ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದು ಜಯದೇವ್ನ ಅರೆಸ್ಟ್ ಮಾಡಿಸೋಕೆ ನೋಡಿದ್ರೆ ಜಯದೇವ್ ತುಂಬಾ ಕಿಲಾಡಿ ಬುದ್ಧಿಯನ್ನೇ ತೋರಿಸ್ಬಿಡ್ತಾರೆ. ಆಲ್ರೆಡಿ ವ್ಯಕ್ತಿ ಕರ್ಕೊಂಡು ಬರ್ತಾರೆ ಅನ್ನೋದನ್ನ ಹೇಳಿ ಹೋಗಿದ್ರಿಂದ ಆಲ್ರೆಡಿ ಜಯದೇವ್ ಕಂಪ್ಲೇಂಟ್ ಕೊಟ್ಟ ಹಾಗೆ ಪ್ರೂಫ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಪೊಲೀಸ್ ಅವ್ರು ಬರ್ತಿದ್ದಾಗೆ ನಾನು ಅವಳ ಗಂಡ, ನಾನೇ ಆ ರೀತಿ ಮಾಡಲಿ, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಬಟ್ ಇವನಿದಾನಲ್ವಾ ಇವನು ನನ್ನ ಹೆಂಡತಿ ತಲೆಯನ್ನು ಕೆಡಿಸಿದ, ಹಾಗಾಗಿ ಇವನೇ ನನ್ನ ಹೆಂಡತಿಯನ್ನು ಏನೋ ಮಾಡಿರ್ಬೋದು ಅಂತ ಹೇಳಿ ಇದನ್ನು ಹಾಗೆ ಆ ಹುಡುಗನ ಕಡೆಗೆ ತಿರುಗಿಸ್ಬಿಡ್ತಾರೆ. ಪೊಲೀಸ್ ಅವರು ಕೂಡ ಜಯದೇವ್ ಮಾತನ್ನ ನಂಬ್ಕೊಂಡು ಅದೇ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿಯನ್ನೇ ಕರೆದುಕೊಂಡು ಅಲ್ಲಿಂದ ಹೋಗ್ತಾರೆ. ಟೆಂಪ್ರರಿಲಿ ಖಂಡಿತವಾಗ್ಲೂ ಜಯದೇವ್ಗೆ ಈ ಒಂದು ಕೇಸಿಂದ ರಿಲೀಫ್ ಸಿಕ್ಕಿದೆ. ಆದರೆ ಆಗ್ತ ಕಡ ಶಕುಂತಲಾ ಅವರು ಮತ್ತೆ ಜಯದೇವ್ನ ಮನೆ ಕರ್ಕೊಂಡು ಹೋಗಬೇಕು ಅಂತ ಮಸ್ತ್ ಪ್ಲಾನ್ಗಳನ್ನೇ ಮಾಡ್ತಿದ್ದಾರೆ. ಇಲ್ದಿರೋ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಮೊದಲು ಕಂಪ್ನಿಯಲ್ಲಿ ಜಯದೇವ್ ಇದ್ದಿದ್ರಿಂದ ಕೆಲವೊಂದು ಆರ್ಡರ್ಸ್ ಅನ್ನ ತಗೊಂಡಿದ್ರು, ಅದನ್ನೆಲ್ಲ ಇವತ್ತು ಗೌತಮ್ ಕಂಪ್ಲೀಟ್ ಮಾಡಬೇಕಾಗಿದೆ. ಅದೇ ಕಾರಣಕ್ಕೆ ಅದನ್ನ ಕಂಪ್ಲೀಟ್ ಮಾಡಬೇಕು. ಆದರೆ ಅಲ್ಲಿರ್ತಕ್ಕಂಥವ್ರು ಜಯದೇವ್ ಸೈನೇ ಬೇಕು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಪಾರ್ಥ ಬಂದು ಅಮ್ಮನ ಒಂದು ಸಪೋರ್ಟ್ ಅನ್ನ ಕೇಳ್ತಾರೆ. ಅಮ್ಮ ಕೂಡ ಸರಿ ಆಯ್ತು ನನ್ನ ಪ್ರಯತ್ನ ಪಡ್ತೀನಿ ಅಂತಾರೆ. ಬಟ್ ಇದೆಲ್ಲವನ್ನ ಕೂಡ ಶಕುಂತಲಾನೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ ಆಗಿದೆ. ಅವರೇ ಬೇಕು ಅಂತ ಹಠ ಮಾಡಿ ಅಂತ ಆ ವ್ಯಕ್ತಿಗೆ ಹೇಳ್ಕೊಟ್ಟಿದ್ದಾರೆ, ಯಾರಿಗೆ ಆರ್ಡರ್ ಬೇಕಾಗಿದೆಯೋ ಅವ್ರಿಗೆ. ಹಾಗೆ ಅವರು ಕೂಡ ಮಾಡಿದ್ದಾರೆ. ಫೈನಲಿ ಫೈಲ್ ಶಕುಂತಲಾ ಕೈಗೆ ಬಂದಿದೆ. ಶಕುಂತಲಾ ಫೈಲ್ ತಗೊಂಡು ಜಯದೇವ್ ಬಳಿಗೆ ಹೋಗಿ ಸೈನ್ ಹಾಕು ಅಂತ ಹೇಳ್ತಾರೆ. ಬಟ್ ಜಯದೇವ್ ಸೈನ್ ಹಾಕ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಮ್ಮ ಗೌತಮ್ ಬಾಳಲ್ಲಿ ಆಟ ಆಡಿದಾಗೆ ಇವತ್ತು ಅವ್ರ ಪರ ನಿಂತು ನನ್ನ ಬದುಕಲ್ಲಿ ಒಳ್ಳೆಯವ್ರು ಯಾಕೆ, ನಾನು ಇನ್ನೂ ಕೂಡ ನಿನ್ನ ಪರವಾಗೇ ಇದ್ದೀನಿ, ಅವ್ರನ್ನ ದ್ವೇಷ ಮಾಡ್ತಿದ್ದೀನಿ ಅಂತ ಆಟ ಆಡ್ತಾ ನನ್ನನ್ನು ಬಳಸ್ಕೊಂಡು ಬಿಡ್ತಿದ್ದಾರೆ ಅಂತ. ಬಟ್ ಶಕುಂತಲಾ ಸುಮ್ಮನೆ ಸೈನ್ ಹಾಕು ಅಷ್ಟೇ, ನಾನು ನಿನಗೆ ಇಡೀ ಸಾಮ್ರಾಜ್ಯ ಕೊಡಿಸ್ಬೇಕು ಅಂದ್ಕೊಂಡ್ರೆ ಪುಡುಗಾಸೆ ಪಡ್ತೀಯಲ್ಲೋ ಅಂತ ಹೇಳಿ ಫೈನಲಿ ಸೈನ್ ಹಾಕಿಸ್ಕೋತಾರೆ. ಇವತ್ತಿಗೆ ನಿನ್ನನ್ನು ನಂಬ್ಕೊಂಡಿದ್ದೀನಿ ಅಂತ ಹೇಳಿ ಜಯದೇವ್ ಏನೋ ಸೈನ್ ಹಾಕ್ತಾರೆ. ಖಂಡಿತ ಒಂದು ಕ್ಷಣ ಅನಿಸುತ್ತೆ ಇಲ್ಲಿ ನಿಜಕ್ಕೂ ಶಕುಂತಲಾ ಬದಲಾಗಿದ್ದಾರಾ ಅಥವಾ ನಿಜಕ್ಕೂ ಶಕುಂತಲಾ ಬದಲಾಗಿತ್ತು ಗೌತಮ್ ಭೂಮಿಗೆ ಜಯದೇವಿಂದ ತೊಂದರೆ ಆಗತ್ತೆ ಅನ್ನೋದನ್ನ ಅರಿತು ಅವಂದೇ ದಾರಿಯಲ್ಲಿ ಹೋಗಿ ಕೆಡ್ಡ ತೋಡಿ ಜಯದೇವ್ನ ಸರಿ ದಾರಿಗೆ ತರೋ ಪ್ಲಾನ್ ಏನಾದರೂ ಶಕುಂತಲಾದಿದೆಯಾ ಅನ್ನೋದು ಕೂಡ ಅನ್ಸುತ್ತೆ. ಬಟ್ ಇವತ್ತು
ಭೂಮಿ ಮತ್ತೆ ಗೌತಮ್ ಬದುಕಲ್ಲಿ ಬಿರುಗಾಳಿ ಎಬ್ಬಿದೆ, ಸುಂಟರ ಗಾಳಿ ಎಬ್ಬಿದೆ. ಭೂಮಿ ಇನ್ನು 3-4 ತಿಂಗಳಷ್ಟೇ ಬದುಕೋದು ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ಬಿಟ್ಟಿದ್ದಾರೆ. ಬಟ್ ಡಾಕ್ಟರ್ ಅವತ್ತು ಸೆಕೆಂಡ್ ಒಪಿನಿಯನ್ನ ತಗೊಳ್ಳೋಣ ಅಂತ ಹೇಳಿ ಭೂಮಿ ಹೇಳಿದಾಗ ನಾವು ಕರೆಕ್ಟಾಗಿ ಟೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಯಾರೇ ಇಂಥ ಸಂದರ್ಭದಲ್ಲೂ ಮತ್ತೊಂದು ಒಪಿನಿಯನ್ ತಗೊಳ್ಳೋಣ ಅಂತಾನೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಬಟ್ ಭೂಮಿ ಹೇಳಿದ್ರು ಕೂಡ ಡಾಕ್ಟರ್ ಕೇಳಲಿಲ್ಲ, ಬೇಡ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಇದೇ ಅಂತಿಮ ಅನ್ನೋ ರೀತಿ ಮಾತನಾಡಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಶಕುಂತಲಾ ಮತ್ತೆ ಡಾಕ್ಟರ್ ಸೇರ್ಕೊಂಡೇ ಭೂಮಿ ಬದುಕಲ್ಲಿ ಆಟ ಆಡ್ತಿದ್ದಾರ ಖಂಡಿತ ಅಂತ ಅಂದು ಅನುಮಾನ ಬಂದ ಬರುತ್ತೆ. ಯಾಕಂದ್ರೆ ಜಯದೇವ್ ಅವತ್ತು ಕೇಳಿದಾಗ ಶಕುಂತಲಾ ನನ್ನ ನಿಜ ಮುಖ ಏನು ಅನ್ನೋದನ್ನ ಎಲ್ಲರೂ ಕೂಡ ಇವಾಗ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳಿದ್ರು. ಜೊತೆಗೆ ಜಯದೇವ್ ನನ್ನ ಮನೆ ಕರ್ಕೊಂಡು ಬರಬೇಕು, ಹಾಗೆ ಇಡೀ ಒಂದು ಸಾಮ್ರಾಜ್ಯವನ್ನ ಜಯದೇವ್ ತೆಕ್ಕೆಗೆ ಕೊಡಬೇಕು ಅನ್ನೋದು ಶಕುಂತಲಾ ಒಂದು ಮಹಾ ಕನಸಾಗಿದೆ ಅಂತಾನೆ ಹೇಳ್ಬೋದು. ಅದೇ ಕಾರಣಕ್ಕೋಸ್ಕರನೇ ಇವತ್ತು ಅಂದು ಹೇಗೆ ಗೌತಮ ಹೆಂಡತಿ ಮಕ್ಕಳಿಗೋಸ್ಕರ ಇಡೀ ಆಸ್ತಿಯನ್ನ ತುರಿದು ಶಕುಂತಲಾ ಕೈಗೆ ಇಟ್ಟು ಹೋದ್ರು, ಅದೇ ರೀತಿಯಾಗಿ ಇವತ್ತು ಶಕುಂತಲಾ ಆಸ್ತಿಯನ್ನ ಗೌತಮಿಂದ ಕಿತ್ಕೋಬೇಕು ಅನ್ನೋ ಕಾರಣಕ್ಕೆ ಇಂಥ ಒಂದು ಹುನ್ನಾರವನ್ನ ನಡೆಸಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಇಲ್ಲಿ ಭೂಮಿ ಮತ್ತು ಗೌತಮ್ ಇಬ್ಬರು ಕೂಡ ಟೆಸ್ಟ್ಗೆ ಹೋಗಬೇಕಾದ್ರೆ ಗೌತಮ್ಗೆ ಪ್ರಾಬ್ಲಮ್ ಆಗಿತ್ತು, ಹೆಲ್ತ್ ಇಶ್ಯೂಸ್ ಆಗಿತ್ತು. ಬಟ್ ಭೂಮಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿಲ್ಲ. ಆದರೆ ಆ ಒಂದು ಟ್ವಿಸ್ಟ್ ಹೇಗಿತ್ತು ಅಂದರೆ ಪ್ರಾಬ್ಲಮ್ ಆಗಿದ್ದು ಗೌತಮ್ ಆರಾಮಾಗಿದ್ದಾರೆ, ಬಟ್ ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ. ಹಾಗಾಗಿ ಏನು ಮಾಡಬೇಕು ಅಂತ ಭೂಮಿಗೆ ತೋಚ್ತಿಲ್ಲ. ಜಸ್ಟ್ 3-4 ಮಂತ್ಸ್ ಅಂತ ಅಷ್ಟೇ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಗೌತಮ್ ಮಕ್ಕಳು ಅವ್ರವ್ರ ಕೆಲಸವನ್ನು ಅವರೇ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಭೂಮಿ ಎಲ್ಲರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಇದರಿಂದ ಗೌತಮ್ಗೆ ಅನುಮಾನ ಜಾಸ್ತಿ ಆಗುತ್ತೆ. ಫೈಲನ್ನು ತಗೋತಾರೆ, ಅವರ ಹೆಲ್ತ್ ಇಶ್ಯೂಸ್ ಏನಾದ್ರು ಇದೆಯಾ, ನನಗೇನಾದ್ರು ಆಗಿದೆಯಾ ಅಂತ ಅವ್ರಿಗೆ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ಪ್ರಾಬ್ಲಮ್ ಆಗಿದ್ದರಿಂದ ತನಗೇನೋ ಆಗಿರ್ಬೋದು ಅಂದ್ಕೊಂಡು ಹಾಸ್ಪಿಟಲ್ಗೆ ಓಡಿ ಬರ್ತಾರೆ. ಡಾಕ್ಟರ್ನ ವಿಚಾರ ಮಾಡಿದಾಗ ಡಾಕ್ಟರ್ ಹೇಳೋದು ಈ ಒಂದು ವಿಷಯ ಇನ್ನೂ ಭೂಮಿಯವ್ರು ನಿಮಗೆ ಹೇಳಿಲ್ವಾ, ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಭೂಮಿ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಆದರೆ ಜಸ್ಟ್ 3-4 ಮಂತ್ಸ್ ಅಷ್ಟೇ ಬದುಕೋದು. 3rd ಸ್ಟೇಜಲ್ಲಿ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಅವರನ್ನು ಬದುಕಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಗೌತಮ್ ಕುಸಿದು ಹೋಗ್ತಾರೆ. ಇದರ ನಡುವೆ ಹೆಂಡತಿ ಬದುಕಲ್ಲೇ ನಿಜಕ್ಕೂ ಗೌತಮ್ ತಮ್ಮ ಇಡೀ ಜೀವನವನ್ನ ಕಳೆಯೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಆ ಒಂದು ಕಂಪ್ನಿಯನ್ನ ಹ್ಯಾಂಡ್ ಓವರ್ಗೆ ತಗೊಳ್ಳೋದಕ್ಕೆ ಶಕುಂತಲಾ ಮುಂದಾಗ್ತಾರೆ. ಖಂಡಿತ ಇದೆಲ್ಲ ನೋಡಿದ್ರೆ ಶಕುಂತಲಾ ಆಟನೇ ಇರಬಹುದಾ? ಅವತ್ತು ಹೇಗೆ ಹೆಂಡತಿ ಮಕ್ಕಳಿಗೆ ತೋರಿದ್ರು ಗೌತಮ್, ಅದೇ ರೀತಿ ಇವತ್ತು ಕೂಡ ಇಡೀ ಆಸ್ತಿಯನ್ನ ತಮ್ಮ ಕೈಗೆ ಕೊಡ್ತಾನೆ ಅನ್ನೋ ಕಾರಣಕ್ಕೆ ಶಕುಂತಲಾ ಇಂಥ ಒಂದು ದೊಡ್ಡ ಮಹಾನ್ ಸುಳ್ಳನ್ನು ಹೇಳಿದಾರ, ದೊಡ್ಡ ಒಂದು ನಾಟಕವನ್ನೇ ಮಾಡೋದಕ್ಕೆ ಮುಂದಾಗ್ತಿದಾರ ಅಂತ ಅನ್ನಿಸ್ಬಿಡತ್ತೆ. ಕೊನೆಗೂ ಶಕುಂತಲಾ ಮಾಡಿರ್ತಕ್ಕಂಥ ಪ್ಲಾನ್ ಆಗಿದ್ರೂ ಕೂಡ ಇದರಲ್ಲಿ ಅಚ್ಚರಿ ಪಡಬೇಕಾಗಿದ್ದು ಏನೂ ಕೂಡ ಇಲ್ಲ. ಹಾಗಿದ್ರೆ ನಿಜಕ್ಕೂ ಇದು ಸುಳ್ಳ ನಿಜಾನ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು